ಶ್ರೀ ಓಂ ಶ್ರೀ ವೀರಭದ್ರಾಯ ನಮಃ. ಶ್ರೀ ವೀರಭದ್ರ ಸ್ವಾಮಿಯ ದೇವಾಲಯವು ಸುಮಾರು 500-600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಶ್ರೀ ವೀರಭದ್ರ ಸ್ವಾಮಿ ದೇವಾಲಯವನ್ನು ಅಪ್ಪಣ್ಣಪ್ಪನವರು ಜೀರ್ಣೋದ್ಧಾರ ಮಾಡಿ ಉತ್ತರೋತ್ತರ ಅಭಿವೃದ್ಧಿಯನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಶ್ರೀ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ವರ್ಷ 7 ದಿನಗಳ ಕಾಲ ನಡೆಯುತ್ತೆ. ಪ್ರತಿ ಗುರುವಾರದಂದು ರಥೋತ್ಸವ ಇರುತ್ತೆ ಸ್ವಾಮಿಯವರಿಗೆ. ಮತ್ತು ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸ್ತಕ್ಕಂಥ ಕ್ಷೇತ್ರವಾಗಿದೆ ಈ ಕ್ಷೇತ್ರ. ಮಲ್ಸಂದ್ರ ಕ್ಷೇತ್ರ. ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂದರೆ ಈ ಕಾರ್ಯಕಾರಿ ಸಮಿತಿಯವರು ಬಹಳ ಅಚ್ಚುಕಟ್ಟಿಂದ ಎಲ್ಲ ಕಾರ್ಯಗಳನ್ನು ವಿನಮ್ರತೆಯಿಂದ ಬಹಳ ನಯವಿನಯದಿಂದ ಸ್ವಾಮಿ ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇದು ದೇವಸ್ಥಾನದ ಒಂದು ಇತಿಹಾಸ ಒಂದು 500-600 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದೆ. 500-600 ವರ್ಷದಿಂದ ಇಲ್ಲಿ ಜಾತ್ರಾ ಎಲ್ಲ ನಡ್ಕೊಂಬರ್ತಾ ಇದೆ. ಮತ್ತು ಇಲ್ಲಿಗೆ ಬಂದಂಥ ಭಕ್ತರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗುತ್ತೆ, ನೀರು ಹಾಕ್ಸ್ಕೊಂಡ್ರೆ ಇಲ್ಲಿ ಮಕ್ಕಳಾಗುತ್ತೆ. ಮತ್ತು ಅವರ ಇಷ್ಟಾರ್ಥಗಳನ್ನ ಕೇಳ್ಕೊಂಡು ಅಭಿಷೇಕ ಮಾಡಿಸೋರಿಗೆ ಅವ್ರ ಇಷ್ಟಾರ್ಥಗಳು ಈಡೇರುತ್ತೆ. ಶ್ರೀ ಓಂ ಶ್ರೀ ವೀರಭದ್ರಾಯ ನಮಃ. ಶ್ರೀ ವೀರಭದ್ರ ಸ್ವಾಮಿಯ ದೇವಾಲಯವು ಸುಮಾರು 500-600 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಶ್ರೀ ವೀರಭದ್ರ ಸ್ವಾಮಿ ದೇವಾಲಯವನ್ನು ಅಪ್ಪಣ್ಣಪ್ಪನವರು ಜೀರ್ಣೋದ್ಧಾರ ಮಾಡಿ ಉತ್ತರೋತ್ತರ ಅಭಿವೃದ್ಧಿಯನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಈ ಶ್ರೀ ವೀರಭದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವ ವರ್ಷ 7 ದಿನಗಳ ಕಾಲ ನಡೆಯುತ್ತೆ. ಪ್ರತಿ ಗುರುವಾರದಂದು ರಥೋತ್ಸವ ಇರುತ್ತೆ ಸ್ವಾಮಿಯವರಿಗೆ. ಮತ್ತು ಇಲ್ಲಿಗೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸ್ತಕ್ಕಂಥ ಕ್ಷೇತ್ರವಾಗಿದೆ ಈ ಕ್ಷೇತ್ರ. ಮಲ್ಸಂದ್ರ ಕ್ಷೇತ್ರ. ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು ಅಂದರೆ ಈ ಕಾರ್ಯಕಾರಿ ಸಮಿತಿಯವರು ಬಹಳ ಅಚ್ಚುಕಟ್ಟಿಂದ ಎಲ್ಲ ಕಾರ್ಯಗಳನ್ನು ವಿನಮ್ರತೆಯಿಂದ ಬಹಳ ನಯವಿನಯದಿಂದ ಸ್ವಾಮಿ ಆರಾಧನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಇದು ದೇವಸ್ಥಾನದ ಒಂದು ಇತಿಹಾಸ ಒಂದು 500-600 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದೆ. 500-600 ವರ್ಷದಿಂದ ಇಲ್ಲಿ ಜಾತ್ರಾ ಎಲ್ಲ ನಡ್ಕೊಂಬರ್ತಾ ಇದೆ. ಮತ್ತು ಇಲ್ಲಿಗೆ ಬಂದಂಥ ಭಕ್ತರಿಗೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗುತ್ತೆ, ನೀರು ಹಾಕ್ಸ್ಕೊಂಡ್ರೆ ಇಲ್ಲಿ ಮಕ್ಕಳಾಗುತ್ತೆ. ಮತ್ತು ಅವರ ಇಷ್ಟಾರ್ಥಗಳನ್ನ ಕೇಳ್ಕೊಂಡು ಅಭಿಷೇಕ ಮಾಡಿಸೋರಿಗೆ ಅವ್ರ ಇಷ್ಟಾರ್ಥಗಳು ಈಡೇರುತ್ತೆ.